ಹಾಯ್ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಇವತ್ತು ತುಂಬ ಖುಷಿಯಾಗೋ ವಿಚಾರ ಏನಪ್ಪ ಅಂತಂದರೆ, ಕಂಪ್ನಿಗೆ ಗಾಡಿ ಅಟ್ಯಾಚ್ ಮಾಡಿಸಿದ್ದೀನಿ. ಹೆವಿ ಅಂದರೆ ಹೆವಿ ಖುಷಿ ಆಗ್ತಾಯಿದೆ. ಯಾಕಂದರೆ ಎಷ್ಟೋ ದಿವಸ ಆದಮೇಲೆ ಕಂಪ್ನಿ ಸಿಕ್ಕಿ ಇವಾಗ ಅಟ್ಯಾಚ್ ಮಾಡಿದ್ದೀನಿ. ಬಟ್ ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆನೇ. ಏನು ಹೆವಿ ರೇಟು ಇಲ್ಲ, ಹೆವಿ ಕಮ್ಮಿನೂ ಇಲ್ಲ. ಎಲ್ಲಪ್ಪ ಅಟ್ಯಾಚ್ ಮಾಡಿರೋದು ಏನು ಎತ್ತ ಅಂತೆಲ್ಲ ಕ್ವಶನ್ DM ಮಾಡ್ತಾನೆ ಇದ್ದೀರಾ. ITPL HCL ಕಂಪ್ನಿ ಅಂತ ಅಲ್ಲಿ ಅಟ್ಯಾಚ್ ಮಾಡಿರೋದು ಗಾಡಿ ಅಟ್ಯಾಚ್ ಮಾಡಿ ಒಂದು ವಾರ ಆಯಿತು. ಒಂದು ವಾರದಿಂದ ನಾನು ಡ್ಯೂಟಿ ಮಾಡ್ತಾ ಇದ್ದೇನೆ. ಬಟ್ ವಿಡಿಯೋ ಏನು ಮಾಡಲಿಲ್ಲ, ಸ್ವಲ್ಪ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗಲಿ ಅಂತ ಸುಮ್ಮನೆ ಇದ್ದೆ. ಬಟ್ ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಮಂಗಳವಾರ ಶೂಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಚೆನ್ನಾಗಿದೆ ಗುರು, ಪರವಾಗಿಲ್ಲ. ಬಟ್ ಅಂದರೆ ಪ್ಯಾಕೇಜ್ ಡ್ಯೂಟಿ ಅಲ್ಲ ಅದು ನಾನು ಮಾಡ್ತಾ ಇರೋದು, ಟ್ರಿಪ್ ಶೀಟ್ ಡ್ಯೂಟಿ. ಎಲ್ಲರೂ ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ. ಆಮೇಲೆ DMs ಕೂಡ ಅದೇ ಮಾಡ್ತಾಯಿದ್ದೀರಾ, ನಾನು ಪ್ಯಾಕೇಜ್ ಡ್ಯೂಟಿ ಮಾಡ್ತಾಯಿದ್ದೀರಾ, ನನಗೂ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಪ್ಯಾಕೇಜ್ ಡ್ಯೂಟಿ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಟ್ರಿಪ್ ಶೀಟ್ ಡ್ಯೂಟಿ ಮಾಡ್ತಾ ಇರೋದು. ಒಂದು ಟ್ರಿಪ್ ಶೀಟ್ ಬಂದ್ಬಿಟ್ಟು 800 ರೂಪಾಯಿ. ಬಟ್ ಕಿಲೋಮೀಟ್ರ್ ಏನು ಫಿಕ್ಸ್ ಏನಿಲ್ಲ. ಲೈಕ್ ಇವಾಗ ಹೆಂಗೆ ಅಂತಂದರೆ, ಮನೆಯಿಂದ ಒಂದು ಶಾರ್ಟ್ ಕೊಡ್ತಾನೆ, ಮತ್ತು ಲಾಗಿನ್ನು ಲಾಗೌಟ್ ಎರಡು ಹತ್ರದಿಂದನೇ ಕೊಡ್ತಾನೆ, ಮನೆ ಹತ್ರ ಇರೋದೆ. ಇನ್ನು ಸೆಂಟ್ರಲ್ ಇರೋದು ನಿಮ್ಗೆ ಏನಪ್ಪ ಅಂತಂದರೆ, ಒಂದು ಲಾಂಗ್ ರೂಟ್ ಕೊಡ್ತಾನೆ, ಒಂದು ಶಾರ್ಟ್ ರೂಟ್ ಕೊಡ್ತಾನೆ. ಆ ಥರ ಡ್ಯೂಟಿ ಇದು. ಒಂದು ಲಾಂಗ್ ರೂಟ್ ಅಂದರೆ ಎಷ್ಟು ಕಿಲೋಮೀಟ್ರ್ ಇರ್ಬೋದು ಅಂದರೆ, ಹಬ್ಬ ಅಂದರೆ ಒಂದು 35ರಿಂದ 37 ಕಿಲೋಮೀಟ್ರ್ ಇರ್ಬೋದು. ಶಾರ್ಟ್ ಎಲ್ಲ ಒಂದು 15ರಿಂದ ಒಂದು 17 ಕಿಲೋಮೀಟ್ರ್ ಒಳಗಡೆ ಇರ್ತದೆ. ಬಟ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಕೊಡ್ತಾನೆ. ಇವಾಗ ಅಲ್ಲಿ 35 ಕಿಲೋಮೀಟ್ರ್ ಹೋಗಿರ್ತೀನಲ್ಲ, ಮತ್ತು ಅಲ್ಲಿಂದನೇ ಇನ್ನೊಂದು ಪಿಕಪ್ ಕೊಡ್ತಾನೆ. ಹಂಗಿದ್ರೇ ವರ್ಕೌಟ್ ಆಗೋದು. ಅದಕ್ಕೆ ಇದೇ ಕಂಪ್ನಿಯಲ್ಲಿದ್ದೀನಿ. ಬಟ್ ಏನಂದರೆ ಇಲ್ಲಿ ಅಷ್ಟೊಂದು ಸ್ಟ್ಯಾಂಡರ್ಡ್ಸ್ ಏನಿಲ್ಲ ಗುರು. ಏನಂದರೆ ಫುಲ್ ಪಕ್ಕಾ ಸ್ಟ್ರಿಕ್ಟಾಗಿರಬೇಕು. ಇನ್ನೊಂದು 2-3 ಕಂಪ್ನಿಯಲ್ಲಿ GSL ಇದೆ, ಅಲ್ಲಿ ಕೂಡ ಇಂಡಕ್ಷನ್ ಮಾಡಿಸಿದ್ದೆ, ಅಲ್ಲಿ ಆಗಿದೆ. ಬಟ್ ನನಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಗುರು. ಇನ್ಶರ್ಟ್ ಮಾಡಿರಬೇಕು, ಬೆಲ್ಟ್ ಹಾಕಿರಬೇಕು, ID ಕಾರ್ಡ್ ಇದು ಕತ್ತಲೆ ಹಾಕಿರಬೇಕು. ಒಳ್ಳೆ ಸ್ಕೂಲ್ ಮಕ್ಳಿಗಿಂತ ನಮ್ಮನ್ನು ಭಯಂಕರ ಟಾರ್ಚರಲ್ಲಿ. ಅದಕ್ಕೆ ಅಲ್ಲಿ ಬೇಡ ಅಂತ ಸವಾಸ ಅಂತ ಅಲ್ಲಿ ಬಿಟ್ಟೆ. ಇಲ್ಲಿ ಆರಾಮಾಗಿ ಮಾಡ್ತಾಯಿದ್ದೀನಿ. HCL ಅಲ್ಲಿ ವರ್ಕೌಟ್ ಆಗ್ತಾಯಿದ್ದೆ. ದಿನಕ್ಕೆ ಒಂದು 4 ಇಲ್ಲ 5 ಡ್ಯೂಟಿ ಕೊಡ್ತಾವ್ರೆ. ನೋಡಬೇಕು. ರೂಟ್ಗಳು ಹತ್ರ ಇರೋದೇ ಕೊಡ್ತಾನೆ ಗುರು. ಏನು ಪರವಾಗಿಲ್ಲ. ಹೊಸಕೋಟೆಯಿಂದ ಪಿಕಪ್ ಕೊಡ್ತಾನೆ, ಮತ್ತು ಅಲ್ಲಿಂದ ನೆಲಮಂಗಲವನ್ನು ಕಳಿಸ್ತಾನೆ. ಪರವಾಗಿಲ್ಲ, ಆರಾಮಾಗಿ ಮಾಡ್ಬೋದು, ಏನು ಟೆನ್ಷನ್ ಇಲ್ಲ. ನಡೀತಾ ಇದೆ. ಸದ್ಯಕ್ಕೆ ಇವಾಗ ಮನೇಲಿದ್ದೀನಿ. 9 ಗಂಟೆ ಟೈಮ್ ನೋಡ್ಬೋದು ನೀವು. ಅಲ್ಲಿ 8 ಗಂಟೆ. ನಾನು 9 ಗಂಟೆಗೆ ಹೊಸಕೋಟೆ ಪಾಯಿಂಟ್ ಹತ್ರ ಇರಬೇಕು. ಅದಕ್ಕೇ ನಾಷ್ಟ ಮನೇಲಿ ನಾಷ್ಟ ಮುಗಿಸ್ಕೊಂಡು ಸೀದಾ ಪಾಯಿಂಟ್ ಹತ್ರ ಹೋಗ್ಬಿಡೋಣ. ಗಾಡಿ ಇವಾಗ ಶೆಡ್ ಹತ್ರ ಇದೆ, ಅಲ್ಲಿ ಹೋಗ್ತಾ ತೋರಿಸ್ತೀನಿ ನಿಮಗೆ. ಶೆಡ್ ಹತ್ರ ಇರೋದು. ಸದ್ಯಕ್ಕೆ ಇವಾಗ ನಾಷ್ಟ ಮಾಡ್ಕೊಂಬಿಡೋಣ. ತುಂಬ ಜನ ವೀಡಿಯೋಸ್ ಆಗ್ತಾ ಇದೆ ಅಂತ ಇದ್ರೆ, ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅದಕ್ಕೆ ಬ್ರದರ್ ವೆಯ್ಟ್ ಮಾಡ್ತಾ ಇದ್ದೆ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ, ಗ್ಯಾರಂಟಿ. ಮಾಡ್ತಾ ಇರೋದೇ ವೀಡಿಯೋ ಇನ್ಮೇಲಿಂದ, ಏನೇ ಬಂದ್ರು ಏನೇ ಹೋದ್ರೂ. ಬಟ್ ದಯವಿಟ್ಟು ಕಂಪ್ನಿಯವ್ರಿಗೆ ಟ್ಯಾಗ್ ಮಾಡೋದು ಅಂಥವಿಂಥ ಮಾಡೋಕ್ಕೋಗ್ಬೇಡಿ, ಮತ್ತು ನನ್ನ ಗಾಡಿ ಟರ್ಮಿನೇಟ್ ಮಾಡಿಬಿಡ್ತಾರೆ. ಸುಮ್ಮನೆ ಅವೆಲ್ಲ ತಲೆನೋವು. ಬನ್ನಿ ಡೈರೆಕ್ಟು ನಾಷ್ಟ ಮುಗಿಸ್ಕೊಂಡು ಶೆಡ್ ಹತ್ರ ಸಿಗೋಣ, ಕಾರ್ ಹತ್ರ. ಒಂದು 8 ಗಂಟೆ. ಇವತ್ತು ನಾನು ನಾಷ್ಟ ಬಂದು ಅನ್ನ, ಬದನೆಕಾಯಿ ಗೊಜ್ಜು, ನೆನ್ಸ್ಕೊಳಕ್ಕೆ ಮಿಕ್ಸರು. ಮನೆ ಊಟನೇ ಗುರು. ದೇವ್ರನ್ನ ಆಚೆ ತಿಂದಷ್ಟು ಸ್ಯಾಟಿಸ್ಫೈ ಬರೋಲ್ಲ. ತಿಂದ್ಬಿಟ್ಟು ಫಸ್ಟ್ ಡ್ಯೂಟಿ ಕಡೆ ಹೋಗೋಣ. ಟೈಮ್ ಬೇರೆ ಆಯಿತು. నేను 9 ಗಂಟೆ ಅಷ್ಟೊತ್ತು ಪಾಯಿಂಟ್ ಹತ್ರ ಇರ್ಬೇಕು ನಾನು. ಆಮೇಲೆ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ. ಗ್ರೇಟ್ ಥ್ಯಾಂಕ್ಸು ಯಾರಿಗಪ್ಪ ಹೇಳಬೇಕು ಈ ವಿಷಯದಲ್ಲೇ ಅಂತಂದರೆ, ನಾವು ಅಮ್ಮಗೆ ಹೇಳಬೇಕು. ಬೆಳಗ್ಗೆ ಎದ್ದು ನಾಷ್ಟನೂ ಮತ್ತು ಊಟ ಎಲ್ಲ ಅವರೇ ಮಾಡ್ಕೊಡ್ತಾವ್ರೆ. ಅವ್ರಿಗೆ ಹೋಗ್ಬೇಕು ಕ್ರೆಡಿಟ್ಸು. ಬನ್ನಿ ಏನಂತಾರ ಕೇಳೋಣ. ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀರಾ? ನೋಡ್ರಿ, ಥ್ಯಾಂಕ್ ಯು. ಇದು ನೋಡ್ರಿ, ಇದರಷ್ಟು ಸೊಂಪು ಇನ್ನು ಯಾವುದೂ ಇಲ್ಲ. ಕೂತ್ಕೊಂಡು ತಿನ್ನಕ್ ಕೂಡ ಆಯ್ತಾ ಇಲ್ಲ, ಮುಲುಕೊಂಡು ತಿಂತಾ ಇದೆ ಪಿಡಿಗ್ರಿನ. ಲೇ ಚಿಕ್ಕಿ, ಏನೋ ಸೊಂಪು ನನ್ನ ಮಗನಿದು. ಬೆಕ್ಕಗಳು ಈ ಥರ ಅದೃಷ್ಟ ಮಾಡುತ್ತೆ ಅಂತ ನಮ್ಮ ಮನೇಲೆ ಗೊತ್ತಾಯ್ತಾ ಇರೋದು. ಅಪ್ಪ ಬೆಳಿಗ್ಗೆನೆ ಎದ್ದೆ ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟು ನೋಡ್ರಿ, ಬಾಕ್ಸ್ ಹಾಕಿ ಕೊಟ್ಟವ್ರೆ. ಎಲ್ಲ ಕ್ರೆಡಿಟ್ಸು ಥ್ಯಾಂಕ್ಸು ಇವ್ರಿಗೆ ಹೋಗ್ಬೇಕು. ಆಚೆ ಕಡೆ ಊಟ ಮಾಡೋ ಬದಲು ಮನೆ ಊಟನೇ ಕೊಡ್ತವ್ರೆ. ಸರಿ ಬನ್ನಿ, ಟೈಮ್ ಆಗೋಯ್ತು. ಗಿಡಿಕಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ. ಫೈನಲ್ಲಿ ಈಗ ಗಾಡಿ ಎತ್ಕೊಂಡು ಹೊರಟಿದ್ದೇನೆ ಅವನ ಶೆಡ್ ಹತ್ರದಿಂದ. ಗಾಡಿನೇನು ಅಷ್ಟೊಂದು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿಲ್ಲ ಗುರು, ಟೈಮ್ ಆಗ್ಬಿಡೈತಲ್ಲ. ಅಲ್ಲೇ ಕಂಪ್ನಿ ಹತ್ರ ಹೋಗ್ಬಿಟ್ಟು ಕ್ಲೀನ್ ಎಲ್ಲ ಮಾಡ್ಕೊತೀನಿ, ವಾಶ್ ಗೀಶ್ ಎಲ್ಲ. ಆಮೇಲೆ ಒಂದು ಚಿಕ್ಕದಾಗಿ ಇದು ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿನ್ನೆ ವಾಟರ್ ವಾಶ್ದು ದೇವ್ರಣ್ಣ ಪ್ರಾಡಕ್ಟ್ ಹೆವಿ ಇಷ್ಟ ಆಯ್ತು ಗುರು ನನಗೆ. ಡಿಮಾರ್ಟಲ್ಲಿ ನಾನು ಅಲ್ಲಿ ಕಂಪ್ನಿ ಹತ್ರ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಪ್ರಾಡಕ್ಟು ಏನು ಎತ್ತನ ಕತೆ ಅಂತ. ಸಕ್ಕದಾಗೈತೆ. ಯಾರನ್ನ ಡ್ರೈವರ್ಗೆ ಅನುಕೂಲ ಆಗೋಂಥದ್ದು. ಯಾರನ್ನ ಡ್ರೈವರ್ ತಗೊಬೇಕು ಅಂದ್ಕೊಂಡಿದ್ರೆ ತಗೊಳ್ರಿ ಒಂದು ದಯವಿಟ್ಟು. ಒಳ್ಳೆ ಪ್ರಾಡಕ್ಟ್ ಅದು ಗುರು, ಹೆವಿ ಇಷ್ಟ ಆಯ್ತಾ. ಬನ್ನಿ ಫಸ್ಟ್ ಹೋಗಿ CNG ಹಾಕ್ಸ್ಬೇಕು. CNG ನೋಡಿ
ಫುಲ್ ಲೋ ಆಗೈತೆ, ಒಂದು ಪಾಯಿಂಟು ಇಲ್ಲ, ಒಂದೇ ಒಂದು ಪಾಯಿಂಟ್ ಐತೆ. ಅದು ನಾನು ಇವಾಗ ಅಲ್ಲಿ CNG ಸ್ಟೇಷನ್ ಹತ್ರ ಹೋಗೋಷ್ಟೊತ್ತು ಖಾಲಿ ಆಗ್ಬಿಡ್ತದೆ. ಫಸ್ಟು CNG ಆಕ್ಷನ ಪೆಟ್ರೋಲು ಒಂದು 2 ಪಾಯಿಂಟ್ ಐತೆ, ನಡೀತದೆ. ಬನ್ನಿ ಹೋಗೋಣ ಆರಾಮಾಗಿ. ನಮ್ಮ ಅದೇ ಗೇಲ್ ಪೆಟ್ರೋಲ್ ಅಥವಾ ಗ್ಯಾಸ್ ಸ್ಟೇಷನಲ್ಲೇ ಬಂದೆ. ಗ್ಯಾಸ್ಗೆ ಹಾಕ್ಸ್ಕೊಂಡು ಗ್ಯಾಸ್ ಎಷ್ಟು ಹಿಡಿದು ಗೊತ್ತಾ ಇವತ್ತು? 7 kg 20 ಏನೋ ಹಿಡ್ದೈತೆ. 586 ರೂಪಾಯಿ ಆಯಿತು ಟೋಟಲ್ ಫುಲ್ ಆಗೋಕ್ಕೆ. ಅದೇ ಹೇಳೋದು ನಾವು ಒಂದೇ ಒಂದು ಪಾಯಿಂಟ್ ಇತ್ತು, ಮತ್ತೆ ಇಲ್ಲಿ ವರ್ಷದ ಖಾಲಿ ಆಗೋಯ್ತದ. ಬನ್ನಿ ಓಡೋಣ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ಟ ಅಂತ ಹೋಗ್ಬಿಟ್ಟು ಫಸ್ಟು ಪಿಕಪ್ ಮಾಡ್ಕೊಂಡು ಹೊಸಕೋಟೆಲ್ಲ ಒಂದು ಪಿಕಪ್ ಇದೆ MBS ಜಂಕ್ಷನಲ್ಲಿ, ಅಲ್ಲೊಂದು ಪಿಕಪ್ ಮಾಡ್ಕೊಂಡು ಮತ್ತೆ ಒಂದು ಯಾವುದು ಸಿಗೇಳ್ ಹತ್ರ ಇನ್ನೊಂದು ಪಿಕಪ್ ಐತೆ. ಸಿಗೇಳ್ ಹತ್ರ ಇನ್ನೊಂದು ಪಿಕಪ್ ಮಾಡ್ಕೊಂಡು ಸೀದಾ ಆಮೇಲೆ ಕಂಪ್ನಿಗೆ ಹೋಗ್ತಾ ಇರೋದೆ. ಬನ್ನಿ ಹೋಗ್ಬಿಡೋಣ ಫಸ್ಟ್. ಅಲ್ಲಿ ಹೋಗಿ ಕಂಪ್ನಿದು ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ. ಮತ್ತೆ ಹಂಗೆ ಹಿಂದೆ ಇನ್ನೊಂದು ಬ್ಯಾಕ್ ಲಾಗಿನ್ ಹಾಕಿದ್ದಾನೆ, ಹಿಂದೆ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಲಾಗಿನ್ ಹಾಕಿದ್ದಾನೆ. 12 ಗಂಟೆ ಲಾಗಿನ್ ಅದು, 12:30 ಲಾಗಿನ್ ಅದು. ಮತ್ತೆ ಹಂಗೆ ಡ್ಯೂಟಿ ಹೋಗಿ ಬರಬೇಕು. ಆಮೇಲೆ ಹೌದು ಡ್ಯೂಟಿದು ಏನೋ ತೋರಿಸಲಿಲ್ಲ, ನಿಮ್ಗೆ ತೋರಿಸಿ ಬನ್ನಿ ಏನು ಥರ ಯಾವ ಥರ ಏನೋ ಅಂತ. ಫಸ್ಟ್ ಲೊಕೇಶನ್ ಹತ್ರ ರೀಚ್ ಆಗ್ಬಿಡೋಣ ಫಸ್ಟು. ಸ್ನೇಹಿತರೆ ಫೈನಲ್ಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಅದೇ ಅವ್ರ ಮನೆಯಲ್ಲಿ ಏನು ಕಾಣಿಸಿದೆಯೋ ಅದೇ ಮನೆ ಅವ್ರದ್ದು. ಬರ್ತಾರಂತೆ, ಫೋನ್ ಮಾಡಿದ್ದೆ, 1 ನಿಮಿಷದಲ್ಲಿ ಬರ್ತೀನಿ ಸರ್ ಅಂತಂದ್ರು. ಸರಿ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಆ್ಯಪ್ ಬಗ್ಗೆ ತೋರಿಸ್ಬೇಕು ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ, ಇದೇ ನಮ್ಮದು ರೂಟ್ ಮೆಟಿಕ್ ಆ್ಯಪ್ ಅಂದ್ಬಿಟ್ಟು. ಇಲ್ಲೇ ಸ್ಟಾರ್ಟ್ ಕೊಟ್ಬಿಟ್ಟು ಇಲ್ಲಿ ಇವ್ರು ಫಸ್ಟ್ ಪಾಯಿಂಟ್ ಪಿಕಪ್ ಮಾಡಿ ಮತ್ತೆ ಇನ್ನೊಂದು ಪಾಯಿಂಟ್ ಪಿಕಪ್ ಐತೆ. ಅದಾದಮೇಲೆ ಅಲ್ಲಿಗೆ ಕಂಪ್ನಿಗೆ ಡ್ರೈವ್ ಮಾಡಬೇಕು. ಸ್ಟಾಪ್ ಡ್ಯೂಟಿ ಮತ್ತೆ ಇನ್ನೊಂದು ಡ್ಯೂಟಿ ಹಾಕೋರಂತೆ. ಅದು ಇವಾಗೇ ತೋರಿಸಲ್ಲ, ಇನ್ನೊಂದು ಸ್ವಲ್ಪ ಆದಮೇಲೆ ಅಪ್ಡೇಟ್ ಆಗುತ್ತೆ. ನೋಡ್ಬಿಡೋಣ. ಅದೇ ಅಪ್ಡೇಟ್ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅವರ ಕಸ್ಟಮರು ಬಂದರೆ ಫಸ್ಟ್ ಪಿಕ್ ಮಾಡ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಇವಾಗ 12:30 ಲಾಗಿನ್ಗೆ ಪಟ್ಟಂತ ಹೋಗ್ಬಿಟ್ಟು ಅದೊಂದು ಲಾಗಿನ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಮತ್ತೆ 3 ಗಂಟೆವರೆಗೂ ಖಾಲಿ ಇಡ್ತೀನಿ. ಅಂದರೆ ಒಂದು 12:30ಗೆ ನಾನು ಬಂದುಬಿಟ್ರೆ 12:30ಇಂದ 3 ಗಂಟೆವರೆಗೂ ಖಾಲಿನೇ, ಯಾವುದೋ ಡ್ಯೂಟಿ ಹಾಕಲ್ಲ. ಆ ಟೈಮಲ್ಲಿ ಕಂಪ್ನಿ ವರ್ಕಿಂಗ್ ಇರ್ತದೆ. ಆಮೇಲೆ ಆ ಟೈಮಲ್ಲಿ ಯಾರು ಲಾಗಿನ್ ಲಾಗೌಟ್ ಯಾರ್ದು ಇಲ್ಲ, ಅದಕ್ಕೆ ಆ ಟೈಮಲ್ಲಿ ಯಾರಿಗೂ ಹಾಕಲ್ಲ. ಎಲ್ಲ ಡ್ರೈವರ್ಗಳು ಖಾಲಿನೇ ಅಲ್ಲಿ ಕಂಪ್ನಿಯಲ್ಲಿರೋರು. ಆಮೇಲೆ ಮತ್ತೆ 3 ಗಂಟೆಗೆ ಮತ್ತೆ ಎಲ್ಲ ಗಾಡಿಗಳು ಒಂದೇ ಸರಿ ಆಚೆ ಹೋಯ್ತದೆ. ಇನ್ನೊಂದು ಸ್ವಲ್ಪ ಗಾಡಿಗಳು ಹಂಗೆ ಇರ್ತವೆ. ಮತ್ತು 4 ಗಂಟೆ ಲಾಗೌಟ್ಗೆ ಎಲ್ಲ ಹಿಂದಿನ ಹೋಗ್ತಾ ಇರ್ತಾವೆ ಹಂಗೆ ಬ್ಯಾಕ್ ಟು ಬ್ಯಾಕು. ಇವತ್ತು ಏನೇನು ಆಗುತ್ತೆ ಎಲ್ಲ ಪ್ರತಿಯೊಂದು ಕಂಪ್ನಿದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಇವತ್ತು ನಾನು ನಿಮಗೆ. ಇವತ್ತು ವೀಡಿಯೋ ಮಾಡೋದಂತೂ ಗ್ಯಾರಂಟಿ, ಖಚಿತ, 100% ಶೋರ್. ಆಲ್ರೆಡಿ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಗುರು ಅಣ್ಣ ಕಂಪ್ನಿ ವೀಡಿಯೋ ಮಾಡೋಣ, ಎಷ್ಟು ಕೊಡ್ತಾರೆ ಏನು ಕೊಡ್ತಾರೆ ಎಲ್ಲ ಮಾಡೋಣ ಅಂತ. ಹೇಳ್ದಂಗೆ ಇವಾಗ 2 ಶಾರ್ಟ್ ರೂಟ್ ಕೊಟ್ಟಿರೋದು. ಹೊಸಕೋಟೆಯಿಂದ ಇವಾಗ ನನಗೆ ನಮ್ಮ ಮನೆಯಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಆಯಿತು. ಇವಾಗ ಅಂದರೆ ಇಲ್ಲಿಂದ ಕೌಂಟ್ ಬರೋದು ನನಗೆ. ಹೊಸಕೋಟೆ ಕೊಟ್ಟಿರೋದು ನನ್ನ ಅಡ್ರೆಸ್ಸು. ನಮ್ಮ ಮನೆಯಿಂದ ಯಾವುದೂ ಡ್ಯೂಟಿ ಬರೋಲ್ಲ ಗುರು. ಹಳ್ಳಿಯಿಂದ ಯಾವನು ಬರ್ತಾನೆ IT ಕಂಪ್ನಿಗೆ, ಅದಕ್ಕೆ ಅಂದ್ಬಿಟ್ಟು ಬರ್ತಾರೆ ಹಳ್ಳಿಯಿಂದನೂ. ಬಟ್ ಈ ಕಡೆ ಯಾರೂ ಇಲ್ಲ, ರೇರು. ವೈಟ್ಫೀಲ್ಡ್ ಕಡೆ, ನಮ್ಮೂರಿಂದ ಆ ಕಡೆ ಸರೌಂಡಿಂಗ್ ಏರಿಯಾದಿಂದ ಯಾರೂ ಬರ್ತಾ ಇಲ್ಲ. ಅದಕ್ಕೆ ಹೊಸಕೋಟೆ ಮೇನ್ ಲೊಕೇಶನ್ ಕೊಟ್ಟೆ. ಹೊಸಕೋಟೆಯಿಂದ ಬರ್ತಿದ್ದಾರೆ ಇವ್ರು ಕಸ್ಟಮರು. ಅದಕ್ಕೆ ಹೊಸಕೋಟೆಯಲ್ಲಿ ಪಿಕ್ ಮಾಡಿಕೊಂಡು ಇಲ್ಲಿಂದ ಕಂಪ್ನಿಗೆ ಹೋಗೋಕ್ಕೆ ಕರೆಕ್ಟಾಗಿ 16 ಕಿಲೋಮೀಟ್ರ್ ಆಗುತ್ತೆ. 16 ಕಿಲೋಮೀಟ್ರು. ಮತ್ತೆ ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ಮತ್ತೆ ಅಲ್ಲಿಂದ ಖಾಲಿ ಒಂದು 8-9 ಕಿಲೋಮೀಟ್ರನ್ನ ಖಾಲಿ ಹೋಗಬೇಕು. ಅಲ್ಲಿ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಒಂದು 8 ಕಿಲೋಮೀಟ್ರ್ ವಾಪಸ್, ಅಂದರೆ ರಿಟರ್ನ್ 2 ಸೇರಿ ಒಂದು 16 ಕಿಲೋಮೀಟ್ರ್ ಆಯಿತು. 2 ಡ್ಯೂಟಿ ಆಯಿತು. ಮತ್ತೆ ಇನ್ನೊಂದು 3ನೇದು ಲಾಂಗ್ ಡ್ಯೂಟಿ ಕೊಡ್ತಾನೆ. ಹೇಳಿದ್ನಲ್ಲ, ಇಲ್ಲಿಂದನೇ ಮತ್ತೆ ಲಾಗೌಟು, ಕಂಪ್ನಿಯಿಂದನೇ ಲಾಗೌಟು ಪಿಕಪ್ ಮಾಡಿಕೊಂಡು ನಾಗಸಂದ್ರ ಅಥವಾ ನೆಲಮಂಗ್ಲ, ಇಲ್ಲಾಂತಂದರೆ ದಾಸರಳ್ಳಿ, ಗುರುಗುಂಟೆಪಾಳ್ಯ, ಜಾಲಹಳ್ಳಿ ಈ ಥರ ಕೊಡ್ತಾನೆ ಒಂದು ಟೈಮು. ಅಷ್ಟು ದೂರ ಒಂದು 32 ಕಿಲೋಮೀಟ್ರ್, 32ರಿಂದ ಒಂದು 35 ಒಳಗಡೆ ಕೊಡ್ತಾನೆ ಗುರು. ಎಂಪ್ಲಾಯ್ ಕೂಡ ಬರ್ತಾವ್ರೆ, ಅವರೇ ಎಂಪ್ಲಾಯಿ. ಅಲ್ಲಿ ನಡ್ಕೊಂಬರ್ತಾವ್ರಲ್ಲ ಅವರೇ ಎಂಪ್ಲಾಯಿ. ಸರಿ ಬನ್ನಿ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಸ್ನೇಹಿತರೆ ಫಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಇನ್ನೊಂದಕ್ಕೆ ಹೋಯ್ತಾ ಇದ್ದೀನಿ. ಯಪ್ಪ BTM ಎಲ್ಲ ಹಾಕೋಣ ಅಂತ ಇಲ್ಲಿಂದ. ನೋಡ್ರಿ ಎಷ್ಟು ತೋರಿಸ್ತಾ ಐತೆ, 20 ನಿಮಿಷ ತೋರಿಸ್ತೀನಿ. 1 ಅವರ್ 16 ಕಿಲೋಮೀಟ್ರ್ ತೋರಿಸ್ತಾ ಐತೆ. ಇವತ್ತು ಸ್ವಲ್ಪ ಲಾಂಗ್ ಡ್ಯೂಟಿ ಹಾಕೋಣ, ಯಾವುದೂ ಇರಲಿಲ್ಲ ಅಂತೆ, ಅದಕ್ಕೆ ಲಾಂಗ್ ಹಾಕಿದ್ದೀನಿ. ಇವತ್ತು ಒಂದೇ ದಿವಸ ಹೋಗಿ ಬಾ ಅಂತ ಹೇಳಿದೆ. BTM ಕಡೆ ಹಾಕೋಣ. 1 ಅವರ್ ತೋರಿಸ್ತಾ ಐತೆ. 11 ಗಂಟೆ ಅಷ್ಟೊತ್ತಿಗೆ ಪಾಯಿಂಟ್ ಹತ್ರ ಇರ್ಬೇಕು ನಾನು. ಬರೀ ಏನೇನು ಆಗುತ್ತೋ ನೋಡೋಣ. ಫಸ್ಟ್ ಎಂಪ್ಲಾಯ್ ಡ್ರಾಪ್ ಮಾಡಿದೆ, ನಮ್ಮ ರೆಗ್ಯುಲರ್ ಅವರು. ಯಾವಾಗ ಅವ್ರನ್ನೇ ನಾನು ಕರ್ಕೊಂಬರೋದು, ಕರ್ಕೊಂಡು ಹೋಗೋದು. ಅವ್ರನ್ನ ಡ್ರಾಪ್ ಮಾಡಿ ಅವ್ರನ್ನ ಕರ್ಕೊಂಬಂದು ಕರ್ಕೊಂಡು ಹೋಗ್ತಾ ಇರ್ತೀನಿ. ಇವಾಗ 2ನೇದಕ್ಕೆ ಹೋಗ್ಬೇಕು. ಇವ್ರು ಫಸ್ಟ್ ಟೈಮ್ ಹೋಯ್ತಿರೋದು ಈ ರೂಟು ಹೊಸ್ದು. ನೋಡೋಣ ಬನ್ನಿ ಏನಾಯ್ತದ. ಇದು ಕಂಪ್ನಿ ಒಳಗಡೆ ಗುರು. ಅಲ್ಲಿ ನಾನು ಮಧ್ಯಾಹ್ನ ಇದು ಮುಗಿಸ್ಕೊಂಬರ್ತೀನಲ್ಲ ಲಾಗಿನ್ನು, ಆಮೇಲೆ ಕಂಪ್ನಿಯಲ್ಲಿ ವೀಡಿಯೋ ಶೂಟ್ ಮಾಡೋಣ. ಹಂಗೆ ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಕೊಬೇಕು, ಅವಾಗ ವೀಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಏನೋ ಮಾಡೋಕ್ಕಾಗಲ್ಲ. ಬನ್ನಿ ಫಸ್ಟು ಪಿಕಪ್ಗೆ ಹೋಗ್ಬಿಡೋಣ. ಟೈಮ್ ಬೇರೆ ಇಲ್ಲ, ವೀಡಿಯೋ ಮಾಡೋಕ್ಕೂ ಲೇಟ್ ಆಗಿಬಿಡ್ತದೆ. ಏನಾರ ಬ್ರೇಕ್ ಬೇಕು ಅಂದರೆ ಇಲ್ಲೇ ಚಾಯ್ ಪಾಯಿಂಟ್ ಐತೆ. ಚಾಯ್ ಪಾಯಿಂಟಲ್ಲಿ ಅವಾಗ 1 ಟೀ ಕುಡ್ಕೊಂಬರ್ಬೇಕು. ಬಟ್ ಅವನು ಭಯಂಕರ ಕಾಸ್ಟ್ಲಿ ಗುರು. ಅಲ್ಲಿ 1 ಟೀ 25 ರೂಪಾಯಿ ಅಂತೆ. ಅದೇನು ಹೇಳ್ರೆ ನಮಗಂತೂ ಸೆಟ್ ಆಗಲ್ಲ. 25 ರೂಪಾಯಿ ಕೊಟ್ಟು ಟೀ ಕುಡಿಬೇಕು. ಆಚೆ ಕಡೆ 10 ರೂಪಾಯಿ. ಯಪ್ಪ ಒಂದ್ಸರಿ ಕುಡಿದ್ಬಿಟ್ಟು ಗಾಬರಿ ಆಗೋದೆ ನಾನು. 25 ರೂಪಾಯಿ ಕೊಟ್ಬಿಟ್ಟು ಅದೆಲ್ಲ ಕುಡಿಯೋಕ್ಕಾಗಲ್ಲ. ಇವ್ರಿಗೆ ಸರಿ, ಅದು IT ಅವ್ರಿಗೇನೆ.
ಕುಡಿಬೋದು ಗುರು. ಬಟ್ ಏನಕ್ಕೆ ಸುಮ್ಮನೆ ಲಾಯ್ಸ್ ಆಚೆ ಕಡೆ ಅದೇ ಟೀನ 2 ಸರಿ 3 ಸರಿ ಕುಡಿಬೋದು ಆರಾಮಾಗಿ. ಅದು ಎಷ್ಟು 10 ರೂಪಾಯಿದು ಇನ್ನೊಂದು 5 ರೂಪಾಯಿ ಹಾಕಿದ್ರೆ ಹಾಗೆ ಹೋಯ್ತು. 30 ರೂಪಾಯಿ 3 ಸರಿ ಟೀ ಕುಡಿದು ಬಿಡ್ಬೋದು. ಬನ್ನಿ ಇವಾಗನ ಇಲ್ಲೇ ಇದೆ ನೋಡಿ ಟೆಕ್ ಪಾರ್ಕ್. ಇವನ ಅಣ್ಣ ಲಾರಿ ಅಣ್ಣ ಹೋದ್ರೆ ಸೀದಾ ಹೋಗಿ ಡ್ರಾಪ್ ಮಾಡಿ ಬಂದ್ಬಿಡೋದು. ಇವಾಗ ಗುರು ಅಲ್ಲಿ ಡ್ರಾಪ್ ಮಾಡೋದ್ನಲ್ಲ, ಇನ್ನೊಂದು ವಿಷಯ, ಅಲ್ಲಿ ಯಾವ ಗಾಡಿನೂ ಇರಲಿಲ್ಲ ಗುರು. ನಂದು ಒಬ್ಬಂದೇ ಫಸ್ಟ್ ಗಾಡಿ ಹೋಗಿ ಡ್ರಾಪ್ ಮಾಡಿ ಮತ್ತೆ ಇನ್ನೊಂದು ಗಾಡಿ ಹೋಯ್ತಾ ಇದ್ದೀನಿ. ಮೋಸ್ಟ್ಲಿ ಮುಂಚೆ ಬಂದು ಡ್ರಾಪ್ ಮಾಡಿ ಹೋಗೋರೇನೋ ಗೊತ್ತಿಲ್ಲ. ಹೋದಾಗ ಕಂಪ್ನಿ ಹತ್ರ ಒಂದು ಗಾಡಿ ಇರಲಿಲ್ಲ. ಇವಾಗ ಮತ್ತೆ ವಾಪಸ್ ಹೋಯ್ತಾ ಇದ್ದೀನಿ ಇನ್ನೊಬ್ಬನ ಪಿಕಪ್ ಮಾಡ್ಕೊಂಬರೋಕ್ಕೆ. ಲಾರಿ ಅಣ್ಣ ಹೋಯ್ತಾ ಇಲ್ಲ ಮುಂದೆ, ಹಾರನ್ ಬೇರೆ ಹೊಡಿಯಂಗಿಲ್ಲ ಒಳಗಡೆ. ಬನ್ನಿ ಹೋಗೋಣ ಸ್ನೇಹಿತರೆ. 12 ಗಂಟೆಗೆ ಇರೋದು, 11 ಗಂಟೆಗೆ ಇರೋದು ಪಿಕಪ್ಪು. ಭಯಂಕರ ಜಾಮ್ ಆಗೈತೆ ಮಾರತಹಳ್ಳಿ. ಇದು ಕುಂದಳ್ಳಿ ಗೇಟಲ್ಲಿ ಇದ್ದೀನಿ. ಅಪ್ಪ ದೇವ್ರೆ, ಮ್ಯಾಪಲ್ಲಿ ನೋಡ್ತಾ ಇದ್ರೆ ಭಯ ಆಯ್ತದೆ. ದೇವ್ರನ್ನ ತೋರಿಸ್ತೀನಿ ನೋಡ್ರಿ ಎಷ್ಟು ಜಾಮ್ ಆಗೈತೆ, ಎಷ್ಟು ರೆಡ್ ಆಗೈತೆ ಅಂದರೆ ನೋಡಿ ನೋಡಿ. ಪೂರ್ತಿ ಮಾರತಹಳ್ಳಿ ಸಿಗ್ನಲ್ ಪೂರ್ತಿ ರೆಡ್ಡು, ಫುಲ್ ರೆಡ್ಡು. ಅದು ಬಿಟ್ಟು ಮುಂದೆ ಹೋಯ್ತಿದ್ದೆ ಈಗ HL ನೋಡ್ರಿ, ರೆಡ್ಡು 44 ನಿಮಿಷ ತೋರಿಸ್ತಾ ಐತೆ. ಕರೆಕ್ಟಾಗಿ 10:52ಕ್ಕೆ ಒಬ್ಬರನ್ನ ಪಿಕಪ್ ಮಾಡಬೇಕು. ಇಲ್ಲಿ ನೋಡ್ರೆ ಟೈಮೇ ಆಗೋಯ್ತು. ದೊಮ್ಲೂರು ಹಾಕಿರೋದು, BTM ಲೇಔಟ್ ಅಲ್ಲ, ದೊಮ್ಲೂರಾಗ ಹಾಕಿರೋದು. ಅಯ್ಯಪ್ಪ ದೇವ್ರೆ, ಯಾಕನ ತಗೊಂಡ ಡ್ಯೂಟಿ ಅನ್ಸ್ಬಿಟ್ಟೈತೆ. ಭಯಂಕರ ಜಾಮ್ ಐತೆ ಗುರು. ಈ ಟ್ರಾಫಿಕಲ್ಲಿ ಓಡಿಸೋದಕ್ಕೆ ಸಾಕಾಗುತ್ತದೆ. ಸುಮ್ಮನೆ ಗಾಡಿಗೂ ಇನ್ಸೆಟ್ ಓಡಿಸ್ಬೇಕು. ಪಟ ಜಲ್ದಿ ಹೋಗ್ಬಿಡೋಣ ಅಂತ ಚಕ ಅಂತ ಹೋಗ್ಬಿಡ್ತೀರಿ ಗೇರ್ ಹಾಕ್ಕೊಂಡು. ಅದನ್ನು ಬೇಜಾರು. ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಸಿಕ್ಕಿದ್ಮೇಲೆ ಹೋಗ್ಲೇಬೇಕು. ಒಂದು 100 ರೂಪಾಯಿ ಮಕ್ಕ ನೋಡ್ತೀರಿ ಅಂಥವ್ರು. ಎಲ್ಲ ಒಂದು 100 ರೂಪಾಯಿ ಬರ್ತದಪ್ಪ, 100 ರೂಪಾಯಿ ಹೋಯ್ತದಪ್ಪ ಅಂತ ಹೋಗ್ತೀರಿ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ಮೆಂಟಲ್ಲೆಲ್ಲ ನಡೀತಾ ಇರ್ತದೆ ಜೀವನ. ಸದ್ಯಕ್ಕೆ ಅಲ್ಲಿಂದ ಫಸ್ಟ್ ಪಾಯಿಂಟಿಂದ ಒಂದು ಕರ್ಕೊಂಬಂದಿದ್ದಕ್ಕೆ 2 ಪಾಯಿಂಟ್ ಎಗ್ರೋಯ್ತು CNG. 1 ಪಾಯಿಂಟ್ 2 ಪಾಯಿಂಟ್ ಎಗ್ರೋಯ್ತು ಜಗ್ಗ ಅಂತ. ಏನು ಮಾಡೋಕ್ಕಾಗಲ್ಲ. ಟೋಟಲ್ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೊರತು CNG ಹಾಕ್ಸಿದಾಗಿಂದ 34 ಕಿಲೋಮೀಟ್ರ್ ಓಡೈತೆ ಗಾಡಿಯ. ಫುಲ್ ಜಾಮ್ ಆಗೈತೆ ರೋಡು. ಇಲ್ಲಿ ನಿಂತಿದ್ದೀನಿ. ಏನು ಎಂಪ್ಲಾಯಿನ ಎಷ್ಟೊತ್ತಿಗೆ ಪಿಕಪ್ ಮಾಡ್ತೀನೋ ಗೊತ್ತಿಲ್ಲ. ಅದು ಬೇರೆ ಫಸ್ಟ್ ಪಾಯಿಂಟ್, ಇದು ಫಸ್ಟ್ ಟೈಮ್ ಬೇರೆ ಈ ಲೊಕೇಶನ್ನು. ಅವ್ರು ಏನು ಅನ್ಕೊಂತಾರೋ, ಕಂಪ್ಲೇಂಟ್ ಹಾಕ್ಬಿಡ್ತಾರೋ ಅಂತ ಅದೊಂದು ಬೇಜಾರು. ನೋಡೋಣ ಏನಣ್ಣ ಆಯ್ತದೋ ಆಗಲಿ. ಈ ಬಿಲ್ಡಿಂಗು, ಐಟಿಗಳು, ಆಮೇಲೆ ಇವರು ಅವರು ಎಲ್ಲ ಬಂದು ಸೇರ್ಕೊಂಡು ಬೆಂಗಳೂರಿನ ಗಬ್ಬೆ ಬರ್ಸಕ್ಕಿಕ್ಕವ್ರು ಗುರು. ಎಲ್ಲನ ಹೋಗ್ಬೇಕು ಬೆಂಗಳೂರಲ್ಲಿ ಅಂತಂದರೆ ಆಚೆ ಕಡೆ ಗಾಡಿ ಓಡಿಸ್ಬೇಕಾದ್ರೆ ನೆಮ್ಮದಿಯಾಗಿದ್ದೆ ದೇವರಾಣಗೂ. ಬಟ್ ಇವಾಗ ಹೇಳ್ತೀನಲ್ಲ, ಬೆಂಗಳೂರಲ್ಲಿ ಗಾಡಿ ಓಡಿಸಿದ್ರೆ ಸಾಕಪ್ಪ ಜೀವನ ಅನ್ಸ್ಬಿಡೈತೆ ನನಗಂತೂ. ಬೆಂಗಳೂರು ಆಚೆ ಕಡೆ ಓಡಿಸ್ಬೇಕಾದ್ರೆ ಪೀಸ್ಫುಲ್ ಆಗಿದ್ದೆ. ನೋಡೋಣ, ಸದ್ಯಕ್ಕೆ ಅಡ್ಜಸ್ಟ್ ಆಗೋವರೆಗೂ ಮಾಡ್ತಾ ಇರೋದೆ, ಏನು ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಎಲ್ಲ ನಡೀತದೆ ಏನೋಣ. ಅದೆಲ್ಲ ಫಸ್ಟ್ ಇದೆಲ್ಲ ಮುಗಿದ್ಲಿ, ಆಮೇಲೆ ಹೇಳೋಣ ನಿಧಾನಕ್ಕೆ. ಅವೆಲ್ಲ ಕಚ್ಕೊಳೋರ್ಗು ಮಾಡ್ಕೊಂಡು ಹೋಯ್ತಾ ಇರೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹಾಕೋನೆ ದೊಮ್ಲೂರಿಗೆ 16 ಕಿಲೋಮೀಟ್ರು, 16 ಎಷ್ಟಾಯಿತು, 12 32 ಕಿಲೋಮೀಟ್ರ್ ಆಯ್ತು ಟೋಟಲ್ ಇವಾಗ ನನಗೆ. ಗೊತ್ತಾ ತಿರುಗಿ ಇದು ಲಾಂಗ್ ರೂಟ್ ಹಾಕೋನೆ. ಇವತ್ತು 2 ಲಾಂಗ್ ರೂಟ್ ಅನ್ಕೊತೀನಿ. ಇಲ್ಲಾಂದರೆ ಕೇಳ್ಬಿಟ್ಟು ಹಾಕ್ಸ್ಕೊಬೇಕಣ್ಣ, ಇನ್ನೊಂದು ಶಾರ್ಟ್ ರೂಟ್ ಹಾಕೋಣ. ಆಲ್ರೆಡಿ ಯಾವಾಗಲೇ ಹೋಗಿ ಬಂದಿದ್ದೆ ದೊಮ್ಲೂರಿಗೆ ಅಂತ. ನೋಡೋಣ ಏನೇನು ಮಾಡ್ತಾನೆ, ಐಡಿಯಾ ಇಲ್ಲ ಗುರು. ಆಮೇಲೆ ಎಷ್ಟು ಓಡುತ್ತೆ ಅವ್ನು ಫುಲ್ ಟ್ಯಾಂಕಲ್ಲಿ CNG ಅಂತ ಅದು ಕ್ವಶನ್ ಕೇಳಿದ್ರಿ ಎಲ್ಲರೂ. ಅವ್ನು ಫುಲ್ ಟ್ಯಾಂಕಲ್ಲಿ CNG ವಿತ್ AC 170 ಕಿಲೋಮೀಟ್ರ್ ಓಡುತ್ತೆ ಗುರು ನನ್ನ ಗಾಡಿ. ಅದು ಮೈಲೇಜ್ ಎಷ್ಟು ಬರ್ತಾಯಿದೆ ಅಂತ ಕೇಳಿದ್ರೆ 21 ಕಿಲೋಮೀಟ್ರ್ ಮೈಲೇಜ್ ಬರ್ತಾಯಿದೆ ನನ್ನ ಗಾಡಿಯಲ್ಲಿ. CNGಯಲ್ಲಿ ಪೆಟ್ರೋಲ್ ಟ್ರೈ ಮಾಡಿಲ್ಲ, CNGಯಲ್ಲಿ ಟ್ರೈ ಮಾಡಿದೆ. 21 ಕಿಲೋಮೀಟ್ರ್ ಮೈಲೇಜ್ ಬರ್ತಾಯಿದೆ ಸಿಟಿಯಲ್ಲಿ. ಔಟ್ಸೈಡ್ ಅಲ್ಲ, ಸಿಟಿಯಲ್ಲಿ 170 ಕಿಲೋಮೀಟ್ರ್ ಓಡುತ್ತೆ ಒಂದು ಫುಲ್ ಟ್ಯಾಂಕು. ಒಂದು ಫುಲ್ ಟ್ಯಾಂಕ್ ಎಷ್ಟು ಹಿಡಿಯುತ್ತೆ ಅಂತಂದರೆ ನಿಮಗೆ 700 ರೂಪಾಯಿ ಅನ್ಕೊಳ್ಳಿ ಎಕ್ಸಾಂಪಲ್ಲು. 700 ರೂಪಾಯಿ ಆಸ್ಪಾಸ್ ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು. ಗ್ಯಾಸ್ ಅಂದಮೇಲೆ ಪಕ್ಕ ಮೀಟ್ರ್ ಹೊತ್ಬಿಟ್ಟು ಹಾಕಲ್ಲ ಗುರು ಯಾರೂ ಗ್ಯಾಸಲ್ಲಿ. ಪೆಟ್ರೋಲ್ ಆದರೆ ಮೀಟ್ರ್ ಹೊತ್ಬಿಟ್ಟು ಇಷ್ಟೊಂದು ಹಾಕ್ತಾರೆ, ಇದ್ರಲ್ಲಿ ಹಂಗೆ ಹಾಕಲ್ಲ. ಅದಕ್ಕೆ ಒಂದು 700 ರೂಪಾಯಿ ಅನ್ಕೊಳ್ಳಿ ಅಂದಾಜು, ಒಂದು 700 ರೂಪಾಯಿ. ಇಷ್ಟಿಗೆ 170 ಕಿಲೋಮೀಟ್ರ್ ಓಡುತ್ತೆ ಗುರು ಗಾಡಿ. ಬನ್ನಿ ಸಿಗ್ನಲ್ ಬಿಡ್ತು ಹೋಗೋಣ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಯಾಕೋ ಒಂದು ಹಾಡು ಹೇಳ್ಬೇಕು ಅನ್ನಿಸ್ತಾ ಐತೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್, ಈ ಟ್ರಾಫಿಕಲ್ಲಿ ಬೆಂಗಳೂರು ಗಾಡಿ ಓಡಿಸ್ತಿದ್ರೆ ನೋವಮ್ಮ, ಕಾಲ್ ನೋವಿಗೆ ಮನ್ಸು ಒಂಥರ ಆಡ್ತೈತೆ. ದೇವರಣ್ಣ ಹಿಂದಿಂದ ಹಾಡು ಬಂದ್ಬಿಡ್ತದ ಗುರು. ಇಂಥ ಟ್ರಾಫಿಕ್ ಜಾಮಲ್ಲಿ ಹೋಯ್ತಾ ಇದ್ರೆ ದೇವರಣ್ಣ ಏನು ಹೇಳ್ಬೇಕು ಗೊತ್ತಿಲ್ಲ. ಒಂದು ಟೈಮ್ ಇಂಥ ಹಾಡುಗಳು ಬಂದ್ಬಿಡ್ತದೆ ಟಕ್ ಟಕ್ ಅಂತ. ನೀನು ಮಾಡೋಣ ಅಲ್ಲಿ ನೋಡ್ರಿ, ಒಂದು ಯಾವ ಪಾರ್ಟಿ ಜಾಮ್ ಆಗೈತೆ. ಯಪ್ಪ ದೇವ್ರ, ಯಾವಾಗ ಇನ್ನೂ ರೀಚ್ ಆಯ್ತೀನೋ ನನಗೆ ಐಡಿಯಾ ಬರ್ತಾ ಇಲ್ಲ. ಪಕ್ಕ ಇವತ್ತು ಗ್ಯಾರಂಟಿ ಮುಗಿಸ್ಕೊಂತೀನಿ. ವೆಂಡರ್ ಕೈಯಲ್ಲ, ಇಲ್ಲ ಅಡ್ಮಿನ್ ಕೈಯಲ್ಲ, ಯಾಕೆ ಲೇಟ್ ಇವತ್ತು ಅಂತ ಹೇಳದ್ನಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಅಡ್ಮಿನ್ ಕೈಯಲ್ಲಿ ಗ್ಯಾರಂಟಿ ಉಗಿಸ್ಕೊಳೋದು ಕನ್ಫರ್ಮು.
ಬನ್ನಿ ಫೋನ್ ಹೋಗಿಸ್ಕೊಂತ ಇದ್ದೀನಂತೆ ಇನ್ನೇನು ಮಾಡೋಕ್ಕಾಗಲ್ಲ. ಹಂಗೆ ರೀಚ್ ಆಗಿ ಕರ್ಕೊಂಬಂದು ಸೇಫಾಗಿ ಬಿಡೋಣ ಎಂಪ್ಲಾಯಿಗಳನ್ನ. ಸ್ನೇಹಿತರೆ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಎರಡನೇದು ಕೂಡ ಮೇಡಮ್ ಫೋನ್ ಹಾಕಿದೆ, ಬರ್ತಾವ್ರಂತೆ. ಜಲ್ದಿ ಬಂದರೆ ಹೊಡ್ಬಿಡೋದು, ಆಲ್ರೆಡಿ ಟೈಮ್ ಆಗೈತೆ. ನಂದು 5 ನಿಮಿಷ ಲೇಟ್ ಆಗಿದ್ದೀನಿ ನಾನೇ. ಮುಂದೆಗಡೆ ನೋಡಿ ಹಂಗೆ ದುರ್ಗಮ್ಮ ಸ್ಟ್ಯಾಚು ಕಟ್ಟಿದ್ದಾರೆ. ಬಂದರು ಮೇಡಮು, ಬನ್ನಿ ಹೋಗೋಣ. ಸ್ನೇಹಿತರೆ ಎಲ್ಲರೂ ಕೇಳ್ತಾ ಇರಲ್ಲ, ಇದೇ ಕಂಪನಿ HCL. ಗಾಡಿ ಇಲ್ಲಿ ಹಾಕಿದ್ದೀನಿ. ಇಷ್ಟೊತ್ತು ಕ್ಲೀನಾಗಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಗಾಡಿ ಹಾಕಿದ್ದೀನಿ. 3 ಗಂಟೆ ಒಂದು ಲಾಗೌಟ್ ಒಂದು ಹಾಕೋರೆ ನೆಲಮಗ್ಲಾಗೆ. ನೋಡ್ರಿ ಎಷ್ಟು ಗಾಡಿಗಳವೆ. ಈ ಬಿಲ್ಡಿಂಗ್ ಹೆಸರು ವಿಕ್ಟೋರಿಯಾ. ಗಾಡಿಗಳು ತುಂಬ ಹೋಗವೆ ಎಲ್ಲ. 3 ಗಂಟೆ ಲಾಗೌಟ್ಗೆ ಕಾಯ್ತಾ ಇರೋದು. ಹೋಗಿ ಏನು ಎತ್ತಕತೆ ನೋಡಮ್ಮ. ಇವತ್ತು ಒಂದು 5 ಡ್ಯೂಟಿ ಕೊಟ್ಟರೆ ಆರಾಮಾಗಿ ಮೋಸ ಇಲ್ದಿರ ಮಾಡ್ಬೋದು. ಏನು ಮಾಡ್ತಾನೋ ಗೊತ್ತಿಲ್ಲ. ಇವಾಗ 3ನೇ ಡ್ಯೂಟಿ ಹೋಯ್ತಾ ಇದ್ದೀನಿ. 2ನೇದು ಆಲ್ರೆಡಿ ಆಯಿತು, ಇದು ದೊಂಬಳೂರ್ದು. ಇವಾಗ ನಾನು ನೆಲಮಂಗ್ಲ ಕೊಟ್ಟವನೆ. ನೆಲಮಂಗ್ಲಿಂದ ಮತ್ತೆ ಅಲ್ಲಿಂದನೇ ಇನ್ನೊಂದು ಪಿಕಪ್ ಯಾವುದನ್ನ ಕೊಡ್ತಾನೆ. ಬಟ್ ಇವಾಗ ಒಬ್ಬರೇ ಕಸ್ಟಮರು, ಲೇಡಿ ಎಂಪ್ಲಾಯಿ. ಕರ್ಕೊಂಡೋಗಿ ನೆಲಮಂಗ್ಲ ಬಿಟ್ಬಿಟ್ಟು ಮತ್ತು ಅಲ್ಲಿಂದ ಯಾರನ್ನ ಕರ್ಕೊಂಬರೋಕೆ ಗೊತ್ತಿಲ್ಲ. ಮಾಡೋಣ. ಇವ್ರು ಹಂಗೆ ನಮ್ಮ ಇನ್ನೊಬ್ಬ ಡ್ರೈವರ್, ನಮ್ಮ ಅಣ್ಣವರು, ಅವ್ರದ್ದು ಇರ್ಟಿಗಾನೆ ಗಾಡಿ ಇರೋದು. ಹಿಂದೆಗಡೆ ಹಾಕೋರೆ ಈ ಜೈಲ ಹಿಂದೆಗಡೆ ಐತಲ್ಲ ಅದೇ ಗಾಡಿನೇ. ಇಬ್ಬರು ಇಲ್ಲ ಎಂಪ್ಲಾಯಿಗೆ ವೆಯ್ಟಿಂಗು. ಬಂದಿದ್ದ ತಕ್ಷಣ ಗಾಡಿ ಎತ್ಕೊಂಡು ಹೋಯ್ತಾ ಇರೋದೆ. ನೋಡ್ರಪ್ಪ ಕೇಳಿ 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 ಇವತ್ತು ಫೈನಲಿ ಒಂದು ಲಾಗ್ ಶೂಟ್ ಮಾಡೇಬಿಟ್ಟೆ. ಇವತ್ತು ಏನಂತೀರಾ? ಇನ್ನೂ ಏನಾರ ಡೌಟ್ ಇದ್ದರೆ ಕೇಳ್ರಿ, ವಿಡಿಯೋ ಮಾಡೋಣ. ಹಂಗೆ ಒಂದು ಗ್ಯಾಪಲ್ಲೊಂದು ನಮ್ಮ ಬ್ರೋ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಕೊಂಬಿಟ್ಟೆ. ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಹಂಗೆ ವಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ. ಇದು ಪ್ರಮೋಷನ್ ಅಂದರೆ ಬೆಂಕಿ. ನೋಡ್ದವ್ರು ಏನು ಬ್ರೋ ನೀನು ಕೂಡ ಯೂಟ್ಯೂಬ್ ಮಾಡ್ತೀಯ ಅಂತ ಇದ್ರು. ಹಂಗೆ ಅವ್ರಿಗೂ ಒಂದು ಸಬ್ಸ್ಕ್ರೈಬ್ ಹಾಕ್ಸಿ. ಇನ್ನೂ ಇಷ್ಟು ಜನ ಡ್ರೈವರ್ಗಳವ್ರೆ. ಬಟ್ ಏನಂದರೆ ಇಲ್ಲಿರೋರಿಗೆ ಯಾರೂ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇಲ್ಲಿ ಎಲ್ಲ ಡ್ರೈವರ್ ಕೈಯಲ್ಲೂ ಸಬ್ಸ್ಕ್ರೈಬ್ ಹೊಡ್ಸ್ಬಿಡ್ಬೇಕು. ಸ್ವಲ್ಪ ಪರಿಚಯ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಹಂಗೆ ಎಂಪ್ಲಾಯಿಗಳ ಕೈಯಲ್ಲಿ ಹೊಡ್ಸ್ಬಿಡ್ಬೇಕು. ಬಟ್ ಅವ್ರ ಜೊತೆ ವೀಡಿಯೋ ಮಾಡೋಕ್ಕಾಗಲ್ಲ, ಅದೊಂದೇ ತಲೆನೋವು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ದೇವ್ರೆ, ಹೆವಿ ತಲೆನೋವು. ಏನಕ್ಕಂದರೆ ಅಕಸ್ಮಾತ್ ಯಾರನ್ನ ನೋಡ್ಬಿಟ್ರು ವೀಡಿಯೋ ಮಾಡ್ತಾ ಇರೋದು ಅದು ಇದು ಅಂತಂದರೆ ಮತ್ತೆ ನನ್ನ ಮೇಲೆ ಕೇಸ್ ಆಗೋದು, ಆಮೇಲೆ ಗಾಡಿ ಟರ್ಮಿನೇಟ್ ಮಾಡೋದು, ಇವೆಲ್ಲ ಮಾಡಿಬಿಡ್ತಾರೆ. ಅದೊಂದೇ ಭಯ, ಇನ್ನೇನಿಲ್ಲ. ಏನೋ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ. ಆದಷ್ಟು ತೋರಿಸ್ತೀನಿ, ಆದಷ್ಟು ಮಾಡೋಣ ಏನೋ ಒಂದು. ಇವಾಗ ಬರಲಿ ಎಂಪ್ಲಾಯಿ, ಅಲ್ಲಿವರೆಗೂ ಅಲ್ಟೆ ಹೊಡಿತಾ ಇರೋದು. ಸರಿ, ಆಮೇಲೆ ಸಿಗ್ತೀನಿ ರೀ ನಾನು ನಿಮಗೆ. ಕೊನೆಗೂ ಒಂದು 3 ಗಂಟೆ ಡ್ಯೂಟಿ ಹಾಕ್ದೆ. ನೆಲಮಂಗ್ಲ ಕಡೆ ಹೋಯ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ಹೆಬ್ಬಾಳ ಜಂಕ್ಷನಲ್ಲಿ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಒಬ್ಬರೇ ಇರೋದು ಮೇಡಮ್ ಅವರು. ಹೋಗಿ ಡ್ರಾಪ್ ಮಾಡಿ ಸೀದಾ ವಾಪಸ್ ರಿಟರ್ನ್ ಆಗ್ತಾ ಇರೋದೆ. ಅಲ್ಲಿಂದ ಮತ್ತೆ ಇನ್ನೊಂದು ಪಿಕಪ್ ಕೊಟ್ಟವನೆ ಜಾಲಹಳ್ಳಿಯಿಂದ. ಅಲ್ಲಿಂದ ಪಿಕ್ ಮಾಡಿಕೊಂಡು ಸೀದಾ ಮತ್ತೆ ಕಂಪ್ನಿ ಹತ್ರ ಬರೋದು. ಅಲ್ಲಿಗೆ 4 ಡ್ಯೂಟಿ ಆಯಿತು. ಫೈನಲಿ 3ನೇ ಡ್ರಾಪು ಅಂದರೆ 3ನೇ ಕಸ್ಟಮರ್ನ ಕರ್ಕೊಂಡೋಗಿ, ಆ ಮೇಡಮ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ, ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಮಾಡಿ, ಈಗ ಸದ್ಯಕ್ಕೆ ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ. ಇನ್ನೊಬ್ಬರನ್ನ ಪಿಕಪ್ ಹಂಗೆ ಬ್ಯಾಕ್ ಟು ಬ್ಯಾಕ್ ಪಿಕಪ್ ಹಾಕಿದ್ದಾನೆ. 6:30 ಲಾಗಿನ್ ಹಾಕಿದ್ದಾನೆ. ಇಲ್ಲ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರನೇ ಇದ್ದೀನಿ. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ಬರ್ತೀನಿ ಅಂತಂದ್ರು ಮೇಡಮು. ಅವ್ರನ್ನ ಪಿಕಪ್ ಮಾಡ್ಕೊಂಡು ಇನ್ನೊಂದು ಕಲ್ಯಾಣ ನಗರಲ್ಲಿ ಇನ್ನೊಂದು ಪಿಕಪ್ ಇದೆ. ಇಬ್ಬರು ಲೇಡೀಸೇ. ಇಬ್ಬರು ಎಂಪ್ಲಾಯಿನ ಪಿಕಪ್ ಮಾಡಿಕೊಂಡು ಮತ್ತೆ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಟೋಟಲಾಗಿ 4 ಡ್ಯೂಟಿ ಆಗುತ್ತೆ ಇದಾದರೆ. ಮತ್ತು ಸಾಯಂಕಾಲ ಲಾಗೌಟು ಇನ್ನೊಂದು ಡ್ಯೂಟಿ ಕೊಡ್ತಾನೆ ಕ್ಲೋಸಿಂಗು. ಅದು ಮನೆಗೆ ತೊಗೊಂಡು ಸೀದಾ ಮನೆಗೆ ಹೋಗ್ತಾ ಇರೋದೆ ಅಷ್ಟೇ ಇವತ್ತಿನ ದಿನ. ಟೀ ಕುಡಿಯೋಣ ಅಂತಂದರೆ ಟೀ ಕುಡಿಯೋಕ್ಕೂ ಟೈಮ್ ಇಲ್ಲ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವಾಗ ಬರ್ತೀನಿ ಸರ್, ಒಂದು 2 ನಿಮಿಷ ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ ಅಂತಂದರು. ಗ್ಯಾಪಲ್ಲಿ ವೀಡಿಯೋ ಶೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಪ್ಪ ದೇವರೇ ಸಾಕಾಗೋಗಿದೆ ಗುರು, ಬ್ಯಾಕ್ ಟು ಬ್ಯಾಕ್ ಮಾಡೋಷ್ಟೊತ್ತಿಗೆ. ಬಟ್ ಏನಂದರೆ ಇದು ಟೈಮಿಂಗ್ಸ್ ಇವತ್ತೇನೋ ಪರವಾಗಿಲ್ಲ ಗುರು. ಏನೋ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂತಲೇ ಏನೋ ನಾನು ಕೊಟ್ಟನೋ ಏನೋ ಒಂದು ಐಡಿಯಾ ಇಲ್ಲ. ಟಕ ಅಂತ ಡ್ಯೂಟಿಗಳು ಕೊಟ್ಟ. ಬಟ್ ಮೊನ್ನೆ ಅದು ಆಚೆ ಮೊನ್ನೆ ಎಲ್ಲ ಡ್ಯೂಟಿಗಳೇ ಕಮ್ಮಿ ಗುರು. ದೇವರನ್ನ ಸಿಕ್ಕಾಪಟ್ಟೆ ಕಮ್ಮಿ ಕೊಟ್ಟ. ಇವತ್ತು ಪರವಾಗಿಲ್ಲ, ಪಟ ಅಂತ ಡ್ಯೂಟಿ ಕೊಟ್ಟವನೆ. ಹಿಂಗೆ ಕೊಟ್ಬಿಟ್ರೆ ಆರಾಮಾಗಿ ಮೋಸ ಇಲ್ಲ, ಆರಾಮಾಗಿ ಲಾಸ್ ಇಲ್ಲ, ಮಾಡ್ಕೊಂಡ್ಬಿಡ್ಬೋದು. ಮತ್ತು ನೆಕ್ಸ್ಟ್ ಇನ್ನೊಂದು ಬೇರೆ ಯಾವುದೋ ಸಿಕ್ಕಿದ್ರು ಆರಾಮಾಗಿ ಬೇರೆ ಕಡೆ ಬೇರೆ ಇನ್ನೊಂದು ಟ್ರಾವೆಲ್ಸಲ್ಲಿ ಅಟ್ಯಾಚ್ ಮಾಡಿಕೊಂಡು ಅಲ್ಲೂ ಕೂಡ ಡ್ಯೂಟಿ ಮಾಡ್ಬೋದು. ಬಟ್ ಒಂದೊಂದು ಟೈಮ್ ಲೇಟ್ ಮಾಡಿಸ್ತಾನೆ, ಸಿಕ್ಕಾಪಟ್ಟೆ ಕಾಯಿಸ್ತಾನೆ ಡ್ಯೂಟಿ ಕೊಡೋದು. ಇವತ್ತು ಹೆಂಗೆ ಕಾಯಿಸಲಿಲ್ಲ, ಟಕ್ ಅಂತ ಕೊಡ್ತಾವನೆ. ಅದು ಏನು ಅದೃಷ್ಟ, ನಂಗೆ ಅನ್ಸಂಗೆ ವೀಡಿಯೋ ಮಾಡ್ತಾಯಿನೇನೋ ಅದೃಷ್ಟಕ್ಕೇನೋ ಡ್ಯೂಟಿ ಕೊಡ್ತಾವನ, ಏನೋ ಒಂದು ಐಡಿಯಾ ಇಲ್ಲ. ನೋಡೋಣ, ಇದೇ ಥರ ಕೊಟ್ಟರೆ ಇನ್ನೂ ಒಳ್ಳೇದು. ಬರಲಿ, ಫಸ್ಟ್ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಅರ್ಜೆಂಟಾಗಿ ಹೋಗ್ಬಿಡೋಣ. ಟೈಮ್ ಬೇರೆ ಇಲ್ಲ. 6:30 ಅಲ್ಲಿ ಇರ್ಬೇಕು ನಾನು ಟೆನಿ ಕಾಸ್ಟ್ ಲಾಗಿನ್ ಟೈಮ್ಗೆ. ಇಲ್ಲ ಅಂತಂದರೆ ಸುಮ್ಮನೆ ನನ್ನ ಅಂತಾರೆ ಇವರು. ಇನ್ನೂ ಲೇಟ್ ಮಾಡ್ತಾವ್ರೆ, ಇನ್ನೂ ಎಷ್ಟಾಗುತ್ತೆ ಗೊತ್ತಿಲ್ಲ. ಬರಲಿ, ಆಮೇಲೆ ಸಿಗೋಣ. ಫೈನಲ್ಲಿ ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡು ಸೀದಾ ಈಗ ಕರ್ಕೊಂಡು ಡ್ರಾಪ್ ಮಾಡಿ ಇಲ್ಲಿದ್ದೀನಿ ಕಂಪ್ನಿ ಹತ್ರ. ಗಾಡಿಗಳು ನೋಡಿ ಅವಾಗಲೇ ಎಷ್ಟಿತ್ತು, ಇವಾಗ ನೋಡಿ ಎಷ್ಟವೆ, ಖಾಲಿ ಗಾಡಿಗಳು. ಸ್ನೇಹಿತರೆ ಫೈನಲ್ ಡ್ರಾಪ್ ಕೂಡ ಮುಗೀತು.
8 ಗಂಟೆಲಿ ಆಗೋಯ್ತು. ಅದು ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಏನಂದರೆ ಮೇಯ್ನ್ ಇವಾಗ ಪ್ರಾಬ್ಲಮ್ ಆಗಿರೋದು CNG ಫುಲ್ ಖಾಲಿ ಆಗೈತೆ, ಪೆಟ್ರೋಲಲ್ಲಿ ಓಡ್ತಾ ಇದೆ ಗಾಡಿ. ಫಸ್ಟ್ ಅರ್ಜೆಂಟಾಗಿ ಹೋಗಿ CNG ಫಿಲ್ ಮಾಡಿಸ್ಬೇಕು. ಪೆಟ್ರೋಲ್ ಸುಧಾರ್ಸೋಕ್ಕಾಗಲ್ಲಪ್ಪ ಇರ್ಟಿಗಾನ. ಬಟ್ ದೇವರಣೆಗೂ ಪೆಟ್ರೋಲ್ ಗಾಡಿ ತಗೊಂಡು ಅದು ಹೆಂಗೆ ಸುಧಾರಿಸ್ತವ್ರ ಅವ್ರಿಗಂತೂ ಸಲಾಮ್ ಹೊಡಿಬೇಕು ನಾನು. ಇವತ್ತು ನೋಡಿ ಎಷ್ಟು ಕಿಲೋಮೀಟ್ರ್ ಹೊಡೈತೆ ನನ್ನ ಗಾಡಿ. ಜಸ್ಟ್ ಒಂದು 150 ಕಿಲೋಮೀಟ್ರ್, ಎಷ್ಟು 160 ಕಿಲೋಮೀಟ್ರಿಗೇ CNG ಔಟು. 160 ಅಲ್ಲ, 150ಗೆ ಔಟು. 10 ಕಿಲೋಮೀಟ್ರಿಂದ ಪೆಟ್ರೋಲಲ್ಲೇ ಬರ್ತಾಯಿದ್ದೇನೆ. ಫಸ್ಟ್ ಅರ್ಜೆಂಟಾಗಿ ಹಾಕ್ಸ್ಕೊಡ್ಬೇಕು. ಕಷ್ಟ ಆಯ್ತು ಗುರು. ಏನು ಕೂಡ 14, 15 ಕೊಡಲ್ಲಂತೆ ಪೆಟ್ರೋಲಲ್ಲಿ. ಕೇಳಿದೆ ಒಂದು 2-3 ಗಾಡಿದ 12 ಹಿಂಗೆ ಕೊಡ್ತಾ ಅಂತೆ, 12, 13 ಹಂಗೆ. ಏನಂತ ವರ್ಕೌಟ್ ಆಗಿದೆ ಹೇಳ? 12, 13 ಕೊಟ್ಟರೆ ಏನು ವರ್ಕೌಟ್ ಆಗಿದೆ ನಿನಗೆ? ಏನು ಆಗಲ್ಲ. ಅದಕ್ಕೇ CNG ಬೆಸ್ಟ್ ಗುರು. ಈಗ ಯಾರನ್ನ ಕೇಳಿದ್ರು ನನ್ನ ಗಾಡಿ ಒಂದು 21 ಇಲ್ಲ 20 ಬರ್ತದೆ ಗುರು. ಹಂಗೋ ಹಿಂಗೋ ಹೆಂಗೆ ಮಾಡಿದ್ರೆ ಒಂದು 20 ಬರ್ತದೆ ಅನ್ಕೋ. ಬನ್ನಿ ಫಸ್ಟ್ ಹೋಗಿ CNG ಹಾಕ್ಸ್ಬಿಟ್ಟು ಮನೆ ಊಟ ಗಿಟ ಮಾಡೋ. ಹೊಟ್ಟೆ ಸೋತೈತೆ ದೇವ್ರಣ್ಣ. ಸ್ನೇಹಿತರೆ ಫೈನಲ್ಲಿ ಆ CNG ಸ್ಟೇಷನ್ಗೆ ಅದೇ ಸೇಮ್ ನಮ್ಮ ಮನೆ ಹತ್ರ ಇರೋ ಏರಿಯಾಗೆ ಬಂದು ಮತ್ತೆ ಹಾಕ್ಸ್ಕೊತಾ ಇದ್ದೀನಿ. ಅಲ್ಲಿ ಹೊಸಕೋಟೆಯಲ್ಲಿ ಇನ್ನೊಂದು ಕೇಳಿದೆ, ಸಾಧನ ಥಿಯೇಟ್ರ್ ಪಕ್ಕದಲ್ಲಿ ಒಂದು ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಐತೆ. ಅಲ್ಲಿ ಕೇಳಿದೆ, ಅಲ್ಲಿ ಏನೋ ಖಾಲಿ ಆಗೈತೆ ಅಂತಂದರು. ಸೀದಾ ಅದಕ್ಕೆ ನಮ್ಮ ಮಳೆ ಸ್ಟೇಷನ್ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಬಂದು ಫಿಲ್ ಮಾಡಿಸ್ತಾ ಇದ್ದೀನಿ. ಫುಲ್ ಡ್ರೈ ಆಗ್ಬಿಟ್ಟಿತ್ತು ಗುರು. ಪೆಟ್ರೋಲ್ ಕೂಡ ಇದ್ದಂಗಿಲ್ಲ, ಒಂದೇ ಒಂದು ಪಾಯಿಂಟ್ ಐತೆ. ಪೆಟ್ರೋಲು ಬೆಳಗ್ಗೆ ಹಾಕ್ಸ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಹೋಗಿ ಮಲ್ಕೊಳ್ಳೋಣ. ಹೊಟ್ಟೆ ಅಷ್ಟಾದ ಊಟ ಮಾಡ್ಬಿಟ್ಟು ಬೆಳಗ್ಗೆ ಹೋಗ್ಬೇಕಾದ್ರೆ ಒಂದು 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ, ಎಮರ್ಜೆನ್ಸಿಗೆ ಇರಲಿ ಅಂತ. ಅಷ್ಟೇ ಸ್ನೇಹಿತರೆ, ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಕಂಟೆಂಟು ಎಲ್ಲರಿಗೂ ಓಕೆ ಅನ್ಕೊತೀನಿ. ಆಮೇಲೆ ದಯವಿಟ್ಟು ಕಂಪ್ನಿದು ಇನ್ನೂ ಮಾಡಿ ಅಂತ ಕೇಳ್ಬೇಡ್ರಿ. ಇಷ್ಟೇ, ಅದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಸರಿ, ಹಿಂಗೆ ಹೇಳ್ತಾ ಎಲ್ಲ ಇಲ್ಲಿಗೆ ಏನು ಮಾಡ್ತೀನಿ. ಟಾಕೆ ಬಾಯ್ ಬಾಯ್.